ಸೊ ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ಇವತ್ತು XL6 ತಂದಿರೋದು ನೋಡಿ ನಿಮಗೆ ಗ್ಯಾರಂಟಿ ಶಾಕ್ ಆಗಿರುತ್ತೆ. ಯಾಕಂದರೆ ಸೇಮ್ ಅರ್ಟಿಗಾ ಥರನೇ, ಅದೇ ಹೇಳ್ತಾರಲ್ಲ ಸೇಮ್ ಬಟ್ ಡಿಫರೆಂಟ್ ಅಂತ, ಅದೇ ಥರ ಇದೆ ಎರಡು ಗಾಡಿ. ಬಟ್ ಸ್ಟಿಲ್ 7 ಸೀಟರ್ ಅಂದಿದ ತಕ್ಷಣ ನೀವು ಫಸ್ಟ್ ಥಿಂಕ್ ಮಾಡೋದು ಮಾರುತಿ ಸುಜುಕಿ ಅರ್ಟಿಗಾ ಆರ್ ಎಲ್ಸ್ ಕಿಯಾ ಕ್ಯಾರೆನ್ಸ್ ಬಗ್ಗೆ ಥಿಂಕ್ ಮಾಡ್ತೀರಾ. ಈ ಕಾರ್ ಬಗ್ಗೆ ಯಾರು ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ ಆ್ಯಂಡ್ ಅದೇ ಒಂದು ಪಾಯಿಂಟ್ ಇಟ್ಕೊಂಡು ಇವತ್ತು ಈ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಅರ್ಟಿಗಾ ಕಂಪೇರ್ ಮಾಡಿದ್ರೆ ತುಂಬಾ ಫೀಚರ್ಸ್ ಇದೆ ಕಾರ್ ಒಳಗಡೆ. ಏನೇನಿದೆ ಅಂತ ನೋಡೋಣ. ಕಮಾನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಪ್ರೈಸಿಂಗ್ ವಿಚಾರಕ್ಕೆ ಬರ್ತೀನಿ. 14,41,000 ಆನ್ ರೋಡ್ ಮೈಸೂರಲ್ಲಿ ಇವತ್ತಿದೆ ಇದ್ರ ಪ್ರೈಸ್. ನಿಜವಾಗ್ಲೂ ಎಷ್ಟೋ ಜನರಿಗೆ ಇದ್ರ ಲೋಗೋ ನೋಡಿದ ಮೇಲೇ ಗೊತ್ತಾಗೋದು ಇದು ಮಾರುತಿ ಸುಜುಕಿ ಅಂತ. ಬಟ್ ಆ ಲೋಗೋನ ನೀವು ಬಿಟ್ಟರೆ ಕಂಪ್ಲೀಟಾಗಿ ಏನೋ ಅಂತ ಹೇಳೋದ್ರಲ್ಲಿ ನೋ ಡೌಟ್. ಫ್ರಂಟ್ ಫೇಶಿಯಾ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಟಿಗಾ ಥರ ರಿಸಂಬಲೆನ್ಸೇ ಇಲ್ಲ. ಈ ಸತಿ ಕ್ರೋಮ್ ಜಾಸ್ತಿ ಆ್ಯಡ್ ಮಾಡಿದ್ದಾರೆ. 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಆ್ಯಂಡ್ ಹೆಡ್ ಲ್ಯಾಂಪ್ಸ್ ಅಷ್ಟೇ. ಅರ್ಟಿಗಾದಲ್ಲಿ ಪ್ರೊಜೆಕ್ಟರ್ ಕೊಟ್ಟರು LED ಬರ್ತಾ ಇಲ್ಲ, ಬಟ್ ಇದು ಆಲ್ LED ಹೆಡ್ ಸೆಟಪ್ಸ್ ಆ್ಯಂಡ್ ಇಂಡಿಕೇಟರ್ ಬಂದು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಇದೊಂದು LED ಮಾಡ್ಬೋದಿತ್ತು. DRLs ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಸ್ವಲ್ಪ ಬ್ರೈಟ್ ಆಗಿದೆ. ಫಾಗ್ ಲ್ಯಾಂಪ್ಸ್ LED ಇದೆ ಆ್ಯಂಡ್ ಏನು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಮ್ಯಾಟ್ ಫಿನಿಶ್ ಸ್ಕಿಡ್ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಸೀಟ್ ಪ್ರೊಫೈಲ್ ಅವಾಗಲೇ ಹೇಳಿದ್ನಲ್ಲ, ಸೇಮ್ ಟು ಸೇಮ್ ಇನೋವಾ ಹೈ ಕ್ರಾಸ್ ಥರ ಕಾಣಿಸುತ್ತೆ, ನೋ ಡೌಟ್ ಇನ್ ದಟ್. ಎಲ್ಲಿಂದನೂ ಬಂದ್ಬಿಟ್ಟಿದ್ದಾನೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಎಲೆಕ್ಷನ್ಸ್ ಆದಮೇಲೆ ರೋಡ್ ಯಾವ ಥರ ಇರುತ್ತೆ ಅಂತ ಕಂಡೀಷನ್ ನಿಮಗೆ ಗೊತ್ತು. ಅದಾಗಿದ್ರಿಂದ XL6 ಅಲ್ಲಿ ನಿಮಗೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. 7 ಜನನೂ ಕಾರ್ ಒಳಗಡೆ, ಐ ಮೀನ್ 6 ಮೆಂಬರ್ಸು ಕಾರ್ ಒಳಗಡೆ ಕೂತ್ಕೊಂಡ್ರೆ ಒಂದು 15 mm ಡ್ರಾಪ್ ಆಗುತ್ತೆ. ಬಟ್ ಹಂಪಲ್ಲೆಲ್ಲ ಟಚ್ ಆಗೋ ಸಿಚುವೇಶನ್ ನಿಮಗೆ ಬರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಹೈ ಫ್ಯೂಯಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಹೊಸ ಕಾರ್ ಲಾಂಚ್ ಆದ್ರೂ ಅದನ್ನು ಕನ್ನಡದಲ್ಲಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗ ಅಲಾವಿಲ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ 16 ಇಂಚ್ ಕೊಟ್ಟಿದ್ದಾರೆ ಆ್ಯಂಡ್ ರೀಡಿಸೈನ್ ಪುನಃ ಏನು ಹೊಸ ಡಿಸೈನ್ ಕೊಟ್ಟಿದ್ದಾರೆ. ಅದಾದಮೇಲೆ ಡಿಸ್ಕ್ ಬ್ರೇಕ್ಸ್ ಕೊಡಬೇಕಿತ್ತು ರೇರಲ್ಲಿ, ಬಟ್ ಕೊಟ್ಟಿಲ್ಲ. ನಾಟ್ ಎನ್ ಇಶ್ಯೂ, ಹಂಗಂತ ಬ್ರೇಕಿಂಗ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಆ್ಯಂಡ್ 4.4 ಮೀಟರ್ಸ್ ಇದೆ ಲೆಂತ್, ಸೊ ದಟ್ ಒಳಗಡೆ ಕೂರೋರಿಗೆ ಇನ್ನೂ ಕಂಫರ್ಟೇಬಲ್ ಆಗಿರಲಿ ಅಂತ. ಅದು ನನಗೆ ಇಷ್ಟ ಆಯಿತು, ಯಾಕಂದರೆ ಈ ಸೈಜ್ ಮೇಲೆ ಕಾಂಪ್ರಮೈಸ್ ಮಾಡಿಬಿಡ್ತಾರೆ ಟ್ಯಾಕ್ಸ್ ಸೇವ್ ಆಗಲಿ ಅಂತ. ಬಟ್ ಮಾರುತಿ ಸುಜುಕಿ ಅವರು ಅದನ್ನು ಮಾಡಿಲ್ಲ. ಈಗ XL6 ಒಂದು 6 ಸೀಟರ್ ಅಂದಮೇಲೆ ಬೂಟ್ ಸ್ಪೇಸ್ ಮೇಲೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ. ನಿಮಗೆ ಬರೀ 209 ಲೀಟರ್ ಸಿಗುತ್ತೆ, ಬಟ್ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂದರೆ 2 ಸೀಟ್ಸ್ ಹಿಂದೆ ಇರೋದು ರಿಕ್ಲೈನ್ ಮಾಡಿದ್ರೆ ನಿಮಗೆ 330 ಲೀಟರ್ ಸಿಗುತ್ತೆ. ಆಮೇಲೆ ಕೆಳಗಡೆನೂ ಜಾಸ್ತಿ ಸ್ಪೇಸ್ ಇದೆ. ಸ್ಪೇರ್ ವೀಲ್ ಬಂದು ಇಲ್ಲಿ ಕೆಳಗಡೆ ಇರುತ್ತೆ, ಅದು ಈಸಿಯಾಗಿ ತೆಗಿಬೋದು. ಇನ್ನು ನೀವು ರೇರ್ ಪ್ರೊಫೈಲ್ ಡಿಸೈನ್ ಅಂತ ಬಂದಾಗ ಅರ್ಟಿಗಾಗೆ ಸ್ವಲ್ಪ ಸಿಮಿಲರ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಟೈಲ್ ಲ್ಯಾಂಪ್ ಡಿಸೈನ್ ಸೇಮ್ ಇದೆ, ಸ್ವಲ್ಪ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ. ಹಿಂದ್ಗಡೆ ಕ್ರೋಮ್ ಟ್ರೀಟ್ಮೆಂಟ್ ಇದೆ, ಒಂದು ವೈಪರ್, ವಾಷರ್, ಡಿಫಾಗರ್. ಸ್ಪಾಯ್ಲರ್ ಇವರು ಜೆಟಾ ವೇರಿಯಂಟಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ಟೈಲಿಂಗ್ ಮೇಲೆ ಏನೂ ಕಾಂಪ್ರಮೈಸ್ ಮಾಡಿಲ್ಲ. XL6 ಬ್ಯಾಡ್ಜ್ ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಅದು ಬ್ಯಾಡ್ಜಿಂಗ್ ಸಿಗ್ತಾ ಇದೆ. ಈಗ ನೀವು ಅರ್ಟಿಗಾ ಬುಕ್ ಮಾಡಿದ್ರೆ ಒಂದು ನಿಮಗೆ ಡಿಸಡ್ವಾಂಟೇಜ್ ಏನಂದರೆ ಕ್ಯಾಪ್ಟನ್ ಸೀಟ್ ಸಿಗಲ್ಲ, ಬಟ್ ಅದು XL6 ಅಲ್ಲಿದೆ. XL6 ಅಲ್ಲಿ ಏನಂದರೆ ಕಂಪ್ಲೀಟ್ ನಿಮಗೆ 7 ಸೀಟಿಂಗ್ ರೋ ಸಿಗಲ್ಲ. ಯಾವುದೇ ವೇರಿಯಂಟ್ ತೊಗೊಂಡ್ರು ಇದೇ ಥರ ಸೀಟ್ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಅಡ್ವಾಂಟೇಜ್ ಅದು, ಇನ್ ಕೇಸ್ ಏಜ್ ಆದವರೆಲ್ಲ ಕುತ್ಕೋತಿದ್ದಾರೆ ಅಂದರೆ ಅವ್ರಿಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಈಸಿ ಆಗುತ್ತೆ ಆ್ಯಂಡ್ ಕೈ ಇಟ್ಕೊಳ್ಳೋಕೆ ಆಮ್ರೆಸ್ಟ್ ಇದೆ. ಅಡಿಷನಲ್ ಸ್ಪೇಸ್ ನೀವೇ ನೋಡ್ತಾ ಇದ್ದೀರಾ, ನಾನು 6'1" ಇದ್ರೂ ಎಷ್ಟು ಆರಾಮಾಗಿ ಕೂತೀನಿ ಅಂತ. ಈವನ್ ದೆನ್ ಫ್ರಂಟ್ ರಿಕ್ಲೈನ್ ಮಾಡಿಕೊಂಡು ನಾನು ಈ ಥರ ಫುಲ್ ಪುಷ್ ಮಾಡಿದ್ರೆ ಆ್ಯಂಗಲ್ ಏನು ನೋಡ್ತಾ ಇದ್ದೀರಾ, ಇದು ಬೇರೆ 7 ಸೀಟರ್ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಯಾವ ಗಾಡಿಲೂ ಇಲ್ಲ. ಆ್ಯಂಡ್ XL6 ಅಲ್ಲಿ ಹೇಳಿದ್ನಲ್ಲ ಆವಾಗಲೇ 4.4 ಮೀಟರ್ ಇದೆ. ಸೊ ನಾನು ಎಷ್ಟೇ ಇದನ್ನೂ ರಿಕ್ಲೈನ್ ಮಾಡಿದ್ರೆ ಹಿಂದ್ಗಡೆ ಕೂತಿರೋರ್ಗೆ ಎಫೆಕ್ಟ್ ಆಗಲ್ಲ. ಪ್ಲಸ್ ಇಲ್ಲಿ ಕೂತಿರೋರ್ಗೆ ಸೆಕೆ ಆಗಬಾರ್ದು ಅಂತ 4 AC ವೆಂಟ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ. ಆ್ಯಂಡ್ ಕಂಫರ್ಟ್ ಅಂತ ಬಂದಾಗ XL6 ಅಲ್ಲಿ ನನಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು. ಸೊ ಪಾಯಿಂಟ್ ಟು ಬಿ ನೋಟೆಡ್ ಮೈ ಡಿಯರ್ ಆಡಿಯನ್ಸ್. ಯಾಕಂದರೆ ಬ್ರೆಜಾ ಆಗಿರ್ಬೋದು, ಅರ್ಟಿಗಾ, ಗ್ರ್ಯಾಂಡ್ ವಿಟಾರಾ ಆ್ಯಂಡ್ ಇವನ್ ಈ ಒಂದು XL6 ಎಲ್ಲದರಲ್ಲೂ ಒಂದೇ ಇಂಜಿನ್, ದಟ್ ಈಸ್ 1.5 ಲೀಟರ್ K15C ಸೀರೀಸ್ ಅಂತ ಕರಿತೀವಿ. ಸೊ C ಸೀರೀಸಲ್ಲಿ ಏನಂದರೆ ಡ್ಯುಯಲ್ ಜೆಟ್ ಇಂಜಿನ್. ಸಿಂಪಲಾಗಿ ಹೇಳಿದ್ದಾರೆ 1500cc ಪೆಟ್ರೋಲ್ ಇಂಜಿನ್ ಅನ್ಬೋದು. ನೋ ಟರ್ಬೋ ಡೀಸೆಲ್, ನೋ ಟರ್ಬೋ ಪೆಟ್ರೋಲ್ ಇರೋದು ಇದೊಂದೇ ಇಂಜಿನ್ ಆಪ್ಷನ್ಸ್ ವಿತ್ 5 ಸ್ಪೀಡ್ ಮ್ಯಾನ್ಯಲ್, 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್. ಅದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಡೀಸೆಂಟ್ ಆಗಿದೆ. 103 bhp ಪವರ್ ಇದೆ, 138 Nm ಆಫ್ ಟಾರ್ಕ್. ಸಿಟಿ ಹೈವೇಸ್ ಮೋರ್ ದೆನ್ ಎನಫ್. ಈಗ ನಮ್ಮ ಪಾಯಿಂಟ್ ಏನಂದರೆ ಇಂಜಿನ್ ಯಾವುದೇ ಇರಲಿ ಮೈಲೇಜ್ ಸಿಟಿಯಲ್ಲಿ ನಿಮಗೆ 14 to 15 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಸಲ್ಲಿ ಓಕೆ 80 to 90 ನಾನು ಕ್ರೂಸ್ ಮಾಡ್ತೀನಿ ಅನ್ನಂಗಿದ್ರೆ 18, 19, 20 3 ನಂಬರಲ್ಲಿ ಒಂದು ನಂಬರ್ ತೊಗೋಬೋದು. ನನ್ನ ಕಂಟ್ರೋಲೇ ಇರಲ್ಲ, 130, 140 ಡ್ರೈವ್ ಮಾಡ್ತೀನಿ ಅನ್ನಂಗಿದ್ರೆ 16, 17. ಸೊ ಈ ಒಂದು XL6 ಕಾರ್ ಬಗ್ಗೆ ನಿಮಗೆ ಪ್ರೈಸಿಂಗ್ ಆಗಿರ್ಬೋದು ಅಥವಾ ಫೀಚರ್ಸ್ ಡಿಫ್ರೆನ್ಸ್ ಏನೇ ಡೌಟ್ಸ್ ಇದ್ರೂ ಮಾಂಡವಿ ಮೋಟರ್ಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈಗ XL6 ಅಂದಮೇಲೆ ಹೆಸರಲ್ಲೇ 6 ಅನ್ನೋದಿದೆ, 6 ಸೀಟರ್ ಕಾರ್. ರೇರ್ ಸೀಟಿಂಗ್ ಚೆಕ್ ಮಾಡೋಣ ಬನ್ನಿ. ಸೊ ಐ ಹ್ಯಾವ್ ಟು ಬಿ ಹಾನೆಸ್ಟ್ ನಾವು, ಯಾಕಂದರೆ
ರೇರ್ ಸೀಟಿಂಗು ಅಯೋಟಿಗ ಕಂಪೇರ್ ಮಾಡಿದ್ರೆ ಅಂಥ ಏನು ಚೇಂಜಸ್ ಇಲ್ಲ, 99% ಸೇಮ್ ಇದೆ. ಅಂಥದ್ರಲ್ಲೂ ಫೀಚರ್ಸ್ ಹೇಳಿದ್ನಲ್ಲ, ರಿಕ್ಲೈನಿಂಗ್ ಆಪ್ಷನ್ ಜಾಸ್ತಿ ಇದೆ. ಸೊ ಫ್ರಂಟ್ ಮಾಡ್ಬೋದು, ರೇರ್ ಮಾಡ್ಬೋದು, ಆ್ಯಂಡ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಕೂರೋರ್ಗೂ AC ವೆಂಟ್ ಸಾಕು. ಥಮ್ಸ್ ಅಪ್. ಸೊ ಈಗ XL6 ಇಂಟೀರಿಯರ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ಸೇಮ್ ಟು ಸೇಮ್ ಅರ್ಟಿಗಾ ಥರನೇ ಇದೆ. ಈ ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇಲ್ಲಿದೆ. ಯಾಕಂದರೆ ಡಿಸೈನ್ ಸೇಮ್ ಇದೆ, ಬಟ್ ಕಲರ್ ಥೀಮ್ ಚೇಂಜ್ ಮಾಡಿದ್ದಾರೆ. ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಆ್ಯಡ್ ಮಾಡಿದ್ದಾರೆ. ಸ್ಟೇರಿಂಗ್ ವೀಲ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ 99% ಸೇಮ್ ಅರ್ಟಿಗಾ ಥರನೇ ಇದೆ. ಸೊ ಈಗ ಇಲ್ಲಿ ಡೋರ್ ಪ್ಯಾಡ್ಸ್ ಅಬ್ಸರ್ವ್ ಮಾಡಿದ್ದಾರೆ. ನಿಮಗೆ ORVMs ಕಂಟ್ರೋಲ್ ಮಾಡೋಕ್ಕೆ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ಸ್, ಆಲ್ ಫಾರ್ ಪವರ್ ವಿಂಡೋಸ್, ಲಾಕ್ ಅನ್ಲಾಕ್, ವಿಂಡೋ ಲಾಕ್ ಬಟನ್, ಟ್ವಿಟರ್ಸ್ ಇದೆ, 4 ಸ್ಪೀಕರ್, 4 ಟ್ವಿಟರ್ಸ್ ಇರುತ್ತೆ. ಪ್ಲಸ್ ರೈಟ್ ಸೈಡಲ್ಲಿ ನಿಮಗೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಹೊಸದಾಗಿ ಆ್ಯಡ್ ಮಾಡಿರೋದು. ಲೆಟ್ ಮಿ ಶೋ ಯು ದಿಸ್. ಇದು ಆನ್ ಮಾಡಿದ ತಕ್ಷಣ ನಿಮಗೆ ಸರೌಂಡ್ ವ್ಯೂ ಸಿಗುತ್ತೆ. ಸೊ ಇದು ಹೊಸದಾಗಿ ಆ್ಯಡ್ ಮಾಡಿರೋದು. ಆ್ಯಂಡ್ ಈವನ್ ಕ್ಯಾನ್ಸಲ್ಲೂ ಬರಲ್ಲ, ಅರ್ಟಿಗಾದಲ್ಲೂ ಬರಲ್ಲ. ಫಸ್ಟ್ ಇನ್ ದ ಸೆಗ್ಮೆಂಟ್. ಆ್ಯಂಡ್ ಫಸ್ಟ್ ಇನ್ ದ ಸೆಗ್ಮೆಂಟ್ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ, ಬೋತ್ ಫಾರ್ ಡ್ರೈವರ್ ಆಸ್ ವೆಲ್ ಆಸ್ ಪ್ಯಾಸೆಂಜರ್ಸ್. ಆ್ಯಂಡ್ ದೆನ್ ಟ್ರಾಕ್ಷನ್ ಕಂಟ್ರೋಲ್ ಬಟನ್, ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. MID ನೋಡೋದಾದರೆ ಅದು ಕೂಡ ಸೇಮ್ ಥಿಂಗ್, ಬಟ್ ಸ್ವೀಟ್ ಆ್ಯಂಡ್ ಸಿಂಪಲ್ ಅನ್ಬೋದು. ಯಾಕಂದರೆ ಈಗ ಸ್ಮಾರ್ಟ್ ಹೈಬ್ರಿಡ್ ಇರೋದ್ರಿಂದ ಇಂಜಿನ್ ಫ್ಲೋ ಎಷ್ಟು ಪವರ್ ಫ್ಲೋ ಆಗುತ್ತೆ ಅನ್ನೋದು ಇಲ್ಲೇ ತೋರಿಸುತ್ತೆ. ನೆಕ್ಸ್ಟ್ ಥಿಂಗ್ ಏನು ತೋರಿಸ್ತಾ ಇದೆ ಇಲ್ಲಿ, ಆಫ್ ಆಯಿತು. ನೆಕ್ಸ್ಟ್ ಫ್ಯೂಯಲ್ ಎಕಾನಮಿ ಎಷ್ಟು ಬರ್ತಾ ಇದೆ ಅನ್ನೋದು ತೋರಿಸುತ್ತೆ. ಮಲ್ಟಿಪಲ್ ಆಪ್ಷನ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಟ್ಯಾಕೋಮೀಟರ್, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಇದೆ. ಆ್ಯಂಡ್ ನಿಮಗೆ ಎಷ್ಟು ಟಾರ್ಕ್ ಪವರ್ ಕನ್ಸ್ಯೂಮ್ ಆಗ್ತಿದೆ ಅನ್ನೋದು ಇಲ್ಲೇ ತೋರಿಸುತ್ತೆ ರೇವ್ ಮಾಡಿದಾಗ. ಸೊ ರೇವ್ ಮಾಡಿದಾಗಲೂ ಅಷ್ಟೇ NVH ಲೆವೆಲ್ಸ್ ಅನ್ನೋದು ತುಂಬಾ ಕಮ್ಮಿ ಇದೆ. ಒಳಗಡೆ ವೈಬ್ರೇಷನ್ಸ್ ಆಗಿರ್ಬೋದು ಏನು ಜಾಸ್ತಿ ಬರಲ್ಲ. ಸ್ಟೇರಿಂಗ್ ವೀಲ್ ಅಬ್ಸರ್ವ್ ಮಾಡಿದರೆ ತುಂಬ ಖುಷಿಯಾಗೋದು ಏನಂದರೆ ಇದರಲ್ಲಿ 2 ವೇರಿಯಂಟ್ ಇದೆ, ಜೆಟಾ ಮತ್ತು ಆಲ್ಫಾ ಅಂತ. ಜೆಟಾ ವೇರಿಯಂಟಿಂದನೇ ನಿಮಗೆ ಕ್ರೂಸ್ ಕಂಟ್ರೋಲ್ ಸ್ಟಾರ್ಟ್ ಮಾಡ್ತಾರೆ, ಸೊ ದಟ್ ಫ್ಯೂಯಲ್ ಎಕಾನಮಿ ಜಾಸ್ತಿ ಬರಲಿ ಅಂತ. ಆ್ಯಂಡ್ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಇದೆ, ಡ್ಯೂಯಲ್ ಟೋನ್, ಇಲ್ಲೂ ಸ್ವಲ್ಪ ಸಿಲ್ವರ್ ಫಿನಿಶ್, ಬ್ಲೂಟೂತ್ ಕಂಟ್ರೋಲ್. ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಮೀಡಿಯಾ ಕಂಟ್ರೋಲ್ಸ್. ಸೊ ಮೀಡಿಯಾ ಕಂಟ್ರೋಲ್ ಬಂದಿದ ತಕ್ಷಣ ಫಸ್ಟ್ ನ್ಯಾಪ್ಕ ಬರೋದು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್. 7 ಇಂಚ್ ಕೊಟ್ಟಿದ್ದಾರೆ, ಬಟ್ ಈ ಪ್ರೈಸ್ ಸೆಗ್ಮೆಂಟಲ್ಲಿ 9 ಇಂಚ್ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ವೈರ್ಲೆಸ್, ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಸ್ಮೂತ್ ಡಿಸೈನ್, ಅಂದರೆ ಸ್ಮೂತಾಗಿ ಯೂಸ್ ಮಾಡ್ಬೋದು. ಸೊ ಕೆಳಗಡೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇನ್ ದ ಸೆಗ್ಮೆಂಟ್ ವೆಂಟಿಲೇಟೆಡ್ ಸೀಟ್ಸ್. ಸೊ ಫಸ್ಟ್ ಇನ್ ದ ಸೆಗ್ಮೆಂಟ್ ವೆಂಟಿಲೇಟೆಡ್ ಸೀಟ್ಸ್ ಬೋತ್ ಫಾರ್ ಡ್ರೈವರ್ ಆಸ್ ವೆಲ್ ಆಸ್ ಪ್ಯಾಸೆಂಜರ್. 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್. ಸೆಂಟರಲ್ಲಿ ಚಿಕ್ಕದಾಗ ಒಂದು ಆಮ್ರೆಸ್ಟ್ ಇದೆ, ಮೂವ್ ಮಾಡ್ಬೋದು, ಓಪನ್ ಮಾಡೋಕ್ಕಾಗಲ್ಲ. ಫಿಸಿಕಲ್ ಹ್ಯಾಂಡ್ ಬ್ರೇಕ್, ಸ್ಮಾಲ್ ಗ್ಲೋ ಬಾಕ್ಸ್. ಬಟ್ ಈ ಸೆಗ್ಮೆಂಟಲ್ಲಿ ಆಟೋ ಡಿಮಿಂಗ್ ARVMs ಕೊಡ್ಬೋದಿತ್ತು, ಬಟ್ ಕೊಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಅಪ್ಗ್ರೇಡ್ ತನಕ ವೆಯ್ಟ್ ಮಾಡೋಣ. ನಿಮಗೆ ಸೆಂಟರಲ್ಲಿ ಸನ್ ಗ್ಲಾಸ್ ಹೋಲ್ಡರ್ಸ್ ಇದೆ, 2 ಲೈಟ್ಸ್ ಕೊಟ್ಟಿದ್ದಾರೆ, ಸನ್ ವೈಸರ್ಸ್. ಈ ಕಡೆನೂ ಮಿರರ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಬೇರೆ ಕಂಪ್ನೀಸಲ್ಲಿ ನಾನು ಅಬ್ಸರ್ವ್ ಮಾಡಲ್ಲ. ಆ್ಯಡ್ ಟ್ರೀಟ್ಮೆಂಟ್ಸ್ XL6 ಮುಂಚೆ ಈ ಥರ ಡಿಸೈನ್ ಬರ್ತಾ ಇರಲಿಲ್ಲ, ಬಟ್ ಈ ಸತಿ ಆ್ಯಡ್ ಮಾಡಿದ್ದಾರೆ ಈ ಸಿಲ್ವರ್ ಫಿನಿಶ್. ರೈಟ್ ಸೈಡಲ್ಲಿ ನಿಮಗೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, ಆಟೋಮೆಟಿಕ್ ವೈಪರ್ಸ್ ಇಲ್ಲ, ಬಟ್ ಕ್ಲೀನಾಗಿ ಇದು ಮಾಡುತ್ತೆ. ಲೆಟ್ಸ್ ಟ್ರೈ ಒನ್ಸ್. ಕ್ಲೀನಾಗಿ ವೈಪ್ ಮಾಡ್ತಾ ಇದ್ದಾರೆ, ಏನು ಡೌಟ್ ಇಲ್ಲ. ಆ್ಯಂಡ್ ಒಳಗಡೆ ಇಂಟೀರಿಯರ್ಸ್ ಮಾತ್ರ ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಈಗ ಲಾಕ್ ಮಾಡಿದ್ದಾರೆ, ORVMs 1 ಟಚಲ್ಲಿ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಈವನ್ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡಿದಾಗ ಕೀ ನೋಡೋದಾದ್ರೂ ಅಷ್ಟೇ ಲಾಕ್ ಆ್ಯಂಡ್ ಅನ್ಲಾಕ್ ಕೊಟ್ಟಿದ್ದಾರೆ. ಕೀಲೆಸ್ ಎಂಟ್ರಿ ಇದೆ, ಕೀ ನಿಮ್ಮ ಪಾಕೆಟಲ್ಲಿದ್ದರೂ ಈಸಿಯಾಗಿ ಎಂಟ್ರಿ ಆಗ್ಬೋದು. ಸೊ ಸೀಟಿಂಗ್ ಪೊಸಿಷನ್ಗೋಸ್ಕರ ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಸೀಟ್ ಕವರ್ ಕೂಡ ಆ್ಯಡ್ ಮಾಡಿದ್ದಾರೆ, ಅದನ್ನು ನೀವು ಅಡಿಷನಲ್ ಮಾಡಿಸ್ಕೋಬೋದು. ದಿಸ್ ಇಸ್ ದ ಇಂಟೀರಿಯರ್ ಆಫ್ XL6 ಪ್ಲಸ್ ಅಡಿಷನಲ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಕೊಡೋದನ್ನೆಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ಮಾರುತಿ ಸುಜುಕಿ ಅವರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನು ಹೈಫೈಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರ ಕಾರ್ ರಿವ್ಯೂಗಳು ಕನ್ನಡದಲ್ಲಿ ನಿಮಗೆ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಬಾಯ್.